ಇದೀಗ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ತುಮಕೂರನ್ನ ಕಾಂಗ್ರೆಸ್ಗೆ ಬಿಟ್ಟು ಕೊಡುತ್ತಾ ಜೆಡಿಎಸ್? ಯಾಕಂದ್ರೆ ಇವತ್ತು ಸಂಜೆ ಅಥವಾ ನಾಳೆ ಪರಮೇಶ್ವರ್ ಅವರು ದೆಹಲಿಗೆ ಭೇಟಿ ನೀಡಿ ಅಲ್ಲಿನ ನಾಯಕರ ಜೊತೆ, ಹೈಕಮಾಂಡ್ ನಾಯಕರ ಜೊತೆ ಮಾತನಾಡಿ ಅವರ ಮೇಲೆ ಒತ್ತಡ ಹೇರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮೊನ್ನೆ ತಾನೇ ಖರ್ಗೆ ಅವರನ್ನ ಮೀಟ್ ಮಾಡಿ ಮಾತನಾಡಿದ್ರು. ಖರ್ಗೆ ಮೂಲಕವೂ ಕೂಡ ಡಿಸಿಎಂ ಪರಮೇಶ್ವರ್ ಅವರು ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಪರಮೇಶ್ವರ್ ನಿವಾಸಕ್ಕೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ಕೂಡ ಭೇಟಿ ನೀಡಿ ಮಾತುಕತೆಯನ್ನ ನಡೆಸಿದ್ದಾರೆ. ಅಲ್ಲಿ ಆಲ್ರೆಡಿ ಸಂಸದರು ಮುದ್ದಹನುಮೇಗೌಡ ಇರೋದ್ರಿಂದ ಸೊ ಆ ಕ್ಷೇತ್ರವನ್ನ ನಾವು ಬಿಟ್ಕೊಡಕ್ಕೆ ಹೇಗೆ ಸಾಧ್ಯ, ನಾವೇ ಪದೇ ಪದೇ ತ್ಯಾಗ ಮಾಡಬೇಕಂದ್ರೆ ಹೆಂಗೆ ಅನ್ನುವಂತಹ ಪ್ರಶ್ನೆಯನ್ನ ಹೈಕಮಾಂಡ್ ನಾಯಕರ ಮುಂದೆ ಪರಮೇಶ್ವರ್ ಅವರು ಇಡುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ಜೆಡಿಎಸ್ ಕೂಡ ತುಮಕೂರು ಕ್ಷೇತ್ರವನ್ನ ಕಾಂಗ್ರೆಸ್ಗೆ ಬಿಟ್ಟು ಕೊಡುತ್ತಾ ಅನ್ನುವಂತ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಇನ್ನು ಪರಮೇಶ್ವರ್ ಅವರು ದೆಹಲಿಗೆ ತೆರಳುತ್ತಾರೆ, ಅಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆಯನ್ನ ನಡೆಸ್ತಾರೆ. ಈ ಮಾತುಕತೆ ಆದ ನಂತರವೇ ಎಲ್ಲಾ ಮಾಹಿತಿಗಳು ಬೆಳಕಿಗೆ ಬರಬೇಕಾಗುತ್ತೆ. ಓಕೆ, ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮಸೂದ್ ಅವರಿಂದ. ಮಸೂದ್, ಏನಾಗುವಂತಹ ಚಾನ್ಸಸ್ ಇದೆ? ತುಮಕೂರನ್ನ ಜೆಡಿಎಸ್ ನವರು ಬಿಟ್ಟು ಕೊಡುವಂತಹ ಚಾನ್ಸಸ್ ಕಂಡು ಬರ್ತಿದೆಯಾ? ಸಭಾ ಡಿಸಿಎಂ ಜಿ ಪರಮೇಶ್ವರ್ ಅವರು ತುಮಕೂರನ್ನ ಮರಳಿ ಪಡೆಯೋದಕ್ಕೆ ಬಹಳ ಕಸರತ್ತು ಮಾಡ್ತಿದ್ದಾರೆ. ಕಳೆದ 2-3 ದಿನಗಳಿಂದಲೂ ಕೂಡ ಕಾಂಗ್ರೆಸ್ ನಾಯಕರ ಮನೆಗಳಿಗೆ ಎಡತಾಕಿ ಮನವಿ ಮಾಡ್ಕೊಂಡಿದ್ದಾರೆ. ದೇವೇಗೌಡರಿಗೂ ಕೂಡ ಅವರು ಮನವಿ ಮಾಡ್ಕೊಂಡಿದ್ದಾರೆ. ಈಗ ಸದ್ಯ ದೇವೇಗೌಡರು ಡೆಲ್ಲಿಲಿದ್ದಾರೆ, ಅಲ್ಲಿ ಮುದ್ದಹನುಮೇಗೌಡ ಕೂಡ ಹೋಗಿದ್ದಾರೆ. ಆದ್ರೆ ಸದ್ಯಕ್ಕೆ ಪರಮೇಶ್ವರ್ ಅವರು ತಮ್ಮ ಮುನಿಸನ್ನ ಮುಂದುವರಿಸಿದ್ದಾರೆ. ತುಮಕೂರಿನ ಜೆಡಿಎಸ್ಗೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಅವರು ದೊಡ್ಡ ಮಟ್ಟದಲ್ಲೇ ಮುನಿಸ್ಕೊಂಡಿದ್ದಾರೆ. ಈ 2-3 ಮೀಟಿಂಗ್ಗಳಿಗೂ ಕೂಡ ಅವರು ಹೋಗಿಲ್ಲ, ಈಗ ಮುನಿಸ್ಕೊಂಡು ತಮ್ಮ ಮನೆಯಲ್ಲೇ ಇದ್ದಾರೆ. ಅವರ ಮನವೊಲಿಕೆಗೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ಈಗ ಅವ್ರ ಮನೆಗೆ ಬಂದು ಮಾತುಕತೆ ನಡೆಸ್ತಾ ಇದ್ದಾರೆ. ಮುದ್ದಹನುಮೇಗೌಡರಿಗೆ ಸೂಕ್ತ ಸ್ಥಾನಮಾನ ನಾವು ಮುಂದೆ ಕೊಡ್ತೇವೆ, ಸದ್ಯಕ್ಕೆ ಮೈತ್ರಿ ನಿಯಮದಂತೆ ಜೆಡಿಎಸ್ಗೆ ತುಮಕೂರು ಬಿಟ್ಕೊಡ್ಬೇಕಾಗುತ್ತೆ, ಹೈಕಮಾಂಡ್ ತೀರ್ಮಾನ ಇದು ನಿಮ್ಗೂ ಗೊತ್ತು ಅನ್ನುವಂತಹ ಮನವೊಲಿಕೆ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಪರಮೇಶ್ವರ್ ಅವರು ಯಾವುದೇ ಕಾರಣಕ್ಕೂ ಬರ್ತಾ ಇಲ್ಲ. ಯಾಕೆಂತಂದ್ರೆ ಜೆಡಿಎಸ್ ನಿಂದ ಮುದ್ದಹನುಮೇಗೌಡ ಅವ್ರನ್ನ ಲಾಸ್ಟ್ ಎಲೆಕ್ಷನ್ ಅಲ್ಲಿ ಕರ್ಕೊಂಡು ಬಂದು ನಿಲ್ಲಿಸಿ ಗೆಲ್ಸಿರುವಂತವರು ಪರಮೇಶ್ವರ್ ಅವರು. ಹಾಗಾಗಿ ಮುದ್ದಹನುಮೇಗೌಡ ಅವರಿಗೆ ಮರಳಿ ಆ ಕ್ಷೇತ್ರ ಕೊಡಿಸ್ಬೇಕು ಅನ್ನುವಂತಹ ಬಹಳ ಪ್ರಯತ್ನ ಪಡ್ತಿದ್ದಾರೆ. ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಡೆಲ್ಲಿಗೂ ಕೂಡ ಪರಮೇಶ್ವರ್ ಹೋಗುವ ಸಾಧ್ಯತೆ ಇದೆ. ಅಲ್ಲಿ ಎಐಸಿಸಿ ಚುನಾವಣಾ ಸಮಿತಿ ಸಭೆಯಲ್ಲಿ ಪಾಲ್ಗೊಂಡ ನಂತರ ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡಿ ಮರಳಿ ಕ್ಷೇತ್ರ ಪಡೆಯುವ ನಿಟ್ಟಿನಲ್ಲಿ ಅಲ್ಲೂ ಕೂಡ ಒತ್ತಡ ಹಾಕುವ ಸಾಧ್ಯತೆ ಇದೆ. ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮೂಲಕವೂ ಕೂಡ ಅವರು ಒತ್ತಾಯ ಹಾಕುವ ಸಾಧ್ಯತೆ ಇದೆ. ಸದ್ಯಕ್ಕೆ ದಿನೇಶ್ ಗುಂಡೂರಾವ್ ಅವರು ಅವರ ಮನೆಯಲ್ಲಿ ಮಾತುಕತೆ ನಡೆಸ್ತಾ ಇದ್ದಾರೆ. ಸಭಾ ಓಕೆ ಮಸೂದ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.